ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ದೊರನಹಳ್ಳಿ ಬಸ್ ನಿಲ್ದಾಣ ಕುಡುಕರ ವಿಶ್ರಾಂತಿ ತಾಣ. ಹೆಸರಿಗಷ್ಟೇ ಬಸ್ ನಿಲ್ದಾಣ, ಬಸ್ ನಿಲ್ಲದೆ ಭಣ ಭಣ. ಕುಡುಕರಿಗೆ ವಿಶ್ರಾಂತಿ ತಾಣ. ಇದು ಶಹಾಪುರ ತಾಲೂಕಿಗೆ ಕೂಗಳತೆ ದೂರದ ದೊರನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಕತೆ. ನಿಲ್ದಾಣದಲ್ಲಿ ಕುಡುಕರು ಸಾರಾಯಿ ಕುಡಿದು ಮೂಲೆಯಲ್ಲಿ ಬಿಸಾಕಿರುವ ಸಾರಾಯಿ ಪೌಚ್ಗಳು ಪ್ರಯಾಣಿಕರನ್ನ ನಾಚಿಸ್ತಾ ಇದೆ. ಹೆಸರಿಗಷ್ಟೇ ಬಸ್ ನಿಲ್ದಾಣ, ಆದ್ರೆ ಜನ ಮತ್ತು ಬಸ್ ನಿಲ್ಲದೆ ಭಣ ಭಣ. ಕುಡುಕರಿಗೆ ವಿಶ್ರಾಂತಿ ತಾಣ. ಇದು ಶಹಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣದ ಅವ್ಯವಸ್ಥೆಯ ಕತೆ. ಬಸ್ ನಿಲ್ದಾಣದಲ್ಲಿ ಕುಡುಕರು ಸಾರಾಯಿ ಕುಡಿದು ಮೂಲೆಯಲ್ಲಿ ಬೀಸಾಕಿರುವ ಸಾರಾಯಿ ಪೌಚ್ಗಳು ಪ್ರಯಾಣಿಕರನ್ನ ನಾಚಿಸ್ತಾ ಇದೆ. ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಬಸ್ ನಿಲ್ದಾಣದ ಅಧೋಗತಿ ತಮಗೆ ಏನೂ ಸಂಬಂಧ ಇಲ್ಲದಂತೆ ಮೌನ ವಹಿಸಿರೋದು ಅವರ ನಿರ್ಲಕ್ಷ್ಯ ಹೇಳ್ತಾ ಇದೆ. ಗ್ರಾಮದ ಕೆಲವರಿಗೆ ಇದು ಬಸ್ ನಿಲ್ದಾಣ ಎಂಬುದೇ ಮರೆತು ಹೋಗ್ಬಿಟ್ಟಿದೆ. ಗ್ರಾಮಕ್ಕೆ ಸೇರುವ ಕ್ರಾಸ್ನ ಅಂಗಡಿ, ಮನೆಯ ಕಟ್ಟೆಗಳ ಮೇಲೆ ಮರಗಳ ನೆರಳಡಿ ಕುಳಿತು ಬಸ್ಗಾಗಿ ಕಾಯುವ ಸ್ಥಿತಿ ಎದುರಾಗಿದೆ. ಅವ್ಯವಸ್ಥೆಯ ಆಗರ. ದೊರನಹಳ್ಳಿ ಗ್ರಾಮದಲ್ಲಿ ಇದು ಬಸ್ ನಿಲ್ದಾಣ ಎನ್ನಲು ಹಿಂಜರಿಕೆಯಾಗುವಂತಹ ಸ್ಥಿತಿ ಇದೆ. ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನ ಕುಸಿದು ಹೋಗಿದೆ. ನೆಲಹಾಸಿನ ಕಲ್ಲುಗಳು ಮಾಯವಾಗಿದೆ. ನಿಲ್ದಾಣದ ಕಿಟಕಿ ಬಾಗಿಲುಗಳು ಕಳ್ಳರ ಪಾಲಾಗಿದೆ. ಸುತ್ತಲೂ ಜಾಲಿಕಂಟೆಗಳು ಬೆಳೆದಿದೆ. ಕಿಟಕಿಗಳಿಂದ ಬಸ್ ನಿಲ್ದಾಣದ ಒಳಗೆ ಜಾಲಿಕಂಟೆಗಳು ಇಣುಕ್ತಾ ಇದೆ. ಹಂದಿ ಮೇಕೆಗಳ ತಾಣವಾಗಿದೆ. ಅನೇಕ ಹಳ್ಳಿಗಳಿಗೆ ಬಸ್ ಸಂಪರ್ಕ ಇರುವ ಈ ಬಸ್ ನಿಲ್ದಾಣ ಮಾತ್ರ ಅಧೋಗತಿಯಲ್ಲಿ ಇದೆ. ಏನೂ ಇಲ್ಲದ ನಿಲ್ದಾಣ. ಸ್ಥಳೀಯ ಆಡಳಿತ ಬಸ್ ನಿಲ್ದಾಣದ ಬಳಿ ಕುಡಿಯುವ ನೀರಿಗಾಗಿ ಒಂದು ನಡೆದ ವ್ಯವಸ್ಥೆ ಕಲ್ಪಿಸಲು ಬಸ್ ನಿಲ್ದಾಣ ಗೋಡೆಗಳೇ ಮೂತ್ರಾಲಯಗಳಾಗಿದೆ. ನಿಲ್ದಾಣದಲ್ಲಿ ಕಸ ಕಡ್ಡಿ ಸಾರಾಯಿ ಡಬ್ಬಿ ತುಂಬಿದ್ದು ದುರ್ವಾಸನೆ ಬೀರ್ತಾ ಇದೆ. ಇದರಿಂದ ಪ್ರಯಾಣಿಕರು, ವಿದ್ಯಾರ್ಥಿಗಳು ಗಿಡದ ನೆರಳಿನಲ್ಲಿಗೆ ಬಸ್ಗಾಗಿ ಕಾಯುತ್ತಿದ್ದಾರೆ. ಬಸ್ ನಿಲ್ದಾಣದ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದೆ. ಕಟ್ಟಡ ನೆಲಕಚ್ಚುವ ಹಂತ ತಲುಪಿದೆ. ಎಲ್ಲಂದರಲ್ಲಿ ಬಿರುಕು ಬಿಟ್ಟಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಅಧಿಕಾರಿಗಳು ಎಚ್ಚೆತ್ತು ನೂತನ ಕಟ್ಟಡ ನಿರ್ಮಿಸಿ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು ಎನ್ನುವುದು ಗ್ರಾಮಸ್ಥರ ಅಭಿಪ್ರಾಯ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.